ನಿಮ್ ಮದ್ವೆ ಯಾವಾಗ ಸಿಸ್ ಅಂಡ್ ನೀವು ಬೇರೆ ಯಾರನ್ನಾದ್ರೂ ಮದ್ವೆ ಆಗ್ತೀರಾ ಇಲ್ಲ ನಿಮ್ ಗ್ರೂಪ್ ಅಲ್ಲೇ ಆಗ್ತೀರಾ? ಡೋಂಟ್ ಮಿಸ್ ದಿಸ್ ಕ್ವಶನ್ ಅಂತ. ಯುವರ್ ಬೆಸ್ಟ್ ಫ್ರೆಂಡ್ ಅಂತ. ನಿನ್ ವಾಯ್ಸ್ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಬೈತಿದ್ರು. ನಿಮ್ಮ ವಯಸ್ಸೆಷ್ಟು? ನೀವು ವಾಯ್ಸ್ ಗೆ ಎಡಿಟ್ ಮಾಡ್ತೀರಾ ಇಲ್ಲ ವಾಯ್ಸ್ ಎನ್ಹಾನ್ಸ್ ಮಾಡ್ತೀರಾ ಅಂತ. ಅಕ್ಕ ನಿಮ್ಮ ಮತ್ತೆ ಸಂಧ್ಯಾ ಅಕ್ಕ ಫ್ರೆಂಡ್ಶಿಪ್ ಬಗ್ಗೆ ಹೇಳಿ. ಸತ್ವಾಗ್ಲು ನನ್ನ ಆಣೆ ನಮ್ಮ ಅವ್ನ ಆಣೆ. ವಾಟ್ ಈಸ್ ಯುವರ್ ಏಮ್? ಬಾಯ್ ಫ್ರೆಂಡ್ ಹೆಸರಲ್ಲ, ಬಾಯ್ ಫ್ರೆಂಡ್ ಯಾರು ಅಂತ ಕೇಳಿದೀರಾ. ಯು ಸ್ಟಾರ್ಟೆಡ್ ಬ್ಲಾಗ್ ಅಂತ ಕೇಳಿದೀರಾ. ಈ ಫೀಲ್ಡ್ ಅಲ್ಲಿ ಇರ್ಬೇಕು ಅಂತ ನನ್ ಇಂಟೆನ್ಷನ್ ಏನು ಇರ್ಲಿಲ್ಲ. ನೀನು ಲವ್ ಮಾಡ್ತಿಲ್ವಾ ಅಂತ 3 ದಿನಕ್ಕೆ ನನಗೆ 1K ಫಾಲೋವರ್ ಬಂದ್ಬಿಟ್ಟು. ನಿಮ್ಮ ಡ್ರೀಮ್ ಏನು ಅಕ್ಕ? ನೋ 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 ಅಂದ್ರೆ ನೀವು ಹೆಂಗ್ ಕ್ವಶನ್ ಕೇಳಿರ್ತೀರೋ ನಾನು ಹಂಗೆ ಆರ್ಡರ್ ಅಲ್ಲಿ ಆನ್ಸರ್ ಮಾಡ್ಕೊಂಡು ಹೋಗ್ತೀನಿ. ಗೈಸ್ ಈ ವಿಡಿಯೋ ಅಲ್ಲಿ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರ ಈ Q&A ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಸೊ ಇದು ನನ್ನ ರಿಕ್ವೆಸ್ಟ್ ಅನ್ಕೊಳ್ಳಿ ಅಷ್ಟೇ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯಾಶ್ರೀ. ಇವತ್ತಿನ ವ್ಲಾಗ್ ಏನು ಅಂತಂದ್ರೆ Q&A ಆಲ್ರೆಡಿ ತಮ್ಮನೆಲ್ಲ ನೋಡ್ಬಿಟ್ಟಿರ್ತೀರಾ. ಸೊ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೆ, ಕ್ವಶನ್ ಕೇಳಿ ಅಂತ. ಸೊ ಸಖತ್ ಕ್ವಶನ್ ಕೇಳಿದೀರಾ. ಎಲ್ಲದಕ್ಕೂ ಇವಾಗ ಅನ್ಫಿಲ್ಟರ್ಡ್ ಇಲ್ದೆ ಆನ್ಸರ್ ಮಾಡೋಣ ಅನ್ಕೊಂಡಿದೀನಿ. ಅವ್ರ ಹೆಸರು ಮೆನ್ಷನ್ ಮಾಡಿ ಆನ್ಸರ್ ಮಾಡೋಣ ಅನ್ಕೊಂಡಿದೀನಿ. ಏನು ಪ್ರಾಬ್ಲಮ್ ಆಗಲ್ಲ ಅನ್ಕೊಂತೀನಿ. ಪ್ರತಿಯೊಬ್ರು ಯಾರ್ಯಾರು ಕ್ವಶನ್ ಕೇಳಿದೀರಾ ಅವ್ರೆಲ್ರೂ ಹೆಸರು ಹೇಳ್ತೀನಿ. ಏನಕ್ಕೆ ಅಂತಂದ್ರೆ ನಿಜ ಅನ್ಸ್ಬೇಕಲ್ಲ, ಅದಕ್ಕೋಸ್ಕರ. ಸೊ ಬನ್ನಿ ಇವಾಗ ನಿಮ್ಮ ಪ್ರಶ್ನೆಗೆ ತಡ ಮಾಡದೆ ಆನ್ಸರ್ ಹೇಳ್ಬಿಡೋಣ. ಪ್ರಶ್ನೆ. ಸೊ ಮೊದಲ ಪ್ರಶ್ನೆ ಹೀಗಿದೆ. ಸಂತೋಷ್ GVT ಅನ್ನೋರು ಕೇಳಿರೋದು. ಅಕ್ಕ ಯಾವ ಅಲ್ಲಿ ವಿಡಿಯೋ ಎಡಿಟ್ ಮಾಡ್ತೀರಾ? ನಾನು ಇನ್ಶಾರ್ಟ್, ವಿ ಅನ್ನು ಇಲ್ಲ ಕ್ಯಾಪ್ ಕಟ್ಟು 3ರಲ್ಲಿ ಯಾವ್ದಾದ್ರು ಒಂದರಲ್ಲಿ ಎಡಿಟ್ ಮಾಡ್ತೀನಿ ಅಷ್ಟೇ. ಸಹನಾ ಮೋಗೇರಾ ಅನ್ನೋರು ಕೇಳಿರೋದು. ನನ್ ಪ್ರೊನೌನ್ಸಿಯೇಷನ್ ನಿಮ್ದು ಯೂಸರ್ ನೇಮ್ ತಪ್ಪಾದ್ರೆ ಸಾರಿ. ಸಹನಾ ಮೋಗೇರಾ ಅನ್ನೋರು ಹಾಯ್ ಸಿಸ್ಟರ್ ಅಂತ ಹೇಳಿದಿರಾ, ಹಾಯ್. ಆಮೇಲೆ ಕೀರ್ತಿ ಗೌಡ ಅನ್ನೋರು ಹಾಯ್ ಸಿಸ್ಟರ್, ಬಿಗ್ ಫ್ಯಾನ್ ಆಫ್ ಯು. ವಾಟ್ ಇಸ್ ಯುವರ್ ಫೋನ್ ವಾಲ್ ಪೇಪರ್ ಪ್ಲೀಸ್ ರಿಪ್ಲೈ. ನಮ್ಮ ಫೋನ್ ವಾಲ್ ಪೇಪರ್ ಕೇಳಿದಿರಾ ಕೀರ್ತಿ ಗೌಡ ಅವರು. ಸೊ ತೋರ್ಸ್ಬಿಡ್ತೀನಿ ನೋಡ್ರಿ ಫೋನ್ ವಾಲ್ ಪೇಪರು. ಏನು ಇಟ್ಟಿಲ್ಲ ಗೈಸ್, ಖಾಲಿ ವಾಲ್ ಪೇಪರ್ ನಂದು. ಆ ಫೋನಲ್ಲೂ ಅಷ್ಟೇ ಏನು ಇಟ್ಟಿಲ್ಲ, ಇನ್ನು ಸೆಟ್ ಮಾಡಿಲ್ಲ. ಸೆಟ್ ಮಾಡ್ಬೇಕು ಅನ್ಕೊಂಡಿದೀನಿ. ಬಟ್ ನಾನು ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ಬೇಕಾದ್ರೂ ರಿಂಗ್ ಟೋನ್ ಏನು ಇಟ್ಕೋತಾ ಇರ್ಲಿಲ್ಲ. ಟಕ್ಕ ಟಕ್ಕ ಅನ್ಸ್ತವಳೆ. ಗೈಸ್ ನಿಮ್ಗೊಂದ್ ಹೇಳ್ಬೇಕು, ನಾನು ನಿಜವಾಗ್ಲೂ ಇಲ್ಲಿವರೆಗೂ ನಾನು ಏನೇನ್ ಫೋನ್ ತಗೊಂಡಿದೀನಿ ಅದ್ ಯಾವ ಫೋನ್ಗೂ ನಾನು ವಾಲ್ ಪೇಪರ್ ಇಟ್ಟಿಲ್ಲ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು ಸೀರಿಯಸ್ಲಿ ಹೇಳ್ತೀನಿ, ನನ್ನ ಫೋಟೋನ ಯಾವತ್ತೂ ನಾನು ವಾಲ್ ಪೇಪರ್ ಹಾಕೊಂಡೇ ಇಲ್ಲ. ವಾಲ್ ಪೇಪರ್ ಯಾವಾಗ್ಲೂ ಖಾಲಿ ಇರುತ್ತೆ. ಸೊ ಇವಾಗ ಒಂದ್ ಸ್ವಲ್ಪ ಸ್ಟೈಲಿಶ್ ಆಗಿ ನಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದೆಲ್ಲ ಹಾಕೊಳ್ಳೋಣ, ಮುಂದಕ್ಕೆ ಹಾಕೋಣ. ಇವಾಗ ಬೇಡ. ದೊಡ್ಡೇಗೌಡ ಅಕ್ಕ ನಿಮ್ದು ಯಾವ ಊರು? ನಮ್ದು ಮಂಡ್ಯ ಅಲ್ಮೇಲು. ಗೈಸ್ ನಾನ್ ತಪ್ಪೇಳಿದ್ರೆ ನಿಮ್ದು ಅಮ್ಮಯ್ಯ ಅಂತೀನಿ, ಕ್ಷಮಿಸಿ. ಅಲ್ಮೇಲು ಅನ್ನೋರು ಕೇಳಿದೀರಾ. ಅಕ್ಕ ನಿಮ್ ಸ್ಟಡಿ ಏನು? ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೀನಿ, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್. MR ರಾಮು ಕಿಚ್ಚ ಅನ್ನೋರು ಕೇಳಿದಿರಾ. ನಿಮ್ಮೂರ್ ಯಾವ್ದು? ಮಂಡ್ಯ. ಚಾರು 46 ಅನ್ನೋರು ಕೇಳಿದಿರಾ. ಯಾವ್ದಾದ್ರು ಒಂದ್ ಸೀಕ್ರೆಟ್ ನ ಹೇಳು. ಸೀಕ್ರೆಟ್ ನ ಹೆಂಗ್ ಹೇಳಕ್ಕಾಯ್ತದೆ? ಸೀಕ್ರೆಟ್. ಸೊ ಮಾಲ್ ಮಾನ್ಯ ಯೂಸರ್ ನೇಮ್ ಹೇಳಕ್ಕೆ ಗೊತ್ತಿಲ್ಲ ಕಣೆ ನಂಗೆ. ಇದದು ಮಾಲ್ ಇವ್ರ ಹೆಸರೇನ್ ಗೊತ್ತಾ? ಮಾಲ್ ಐಕೆ ಅರ್ಜುನ್ 5K ಅಂತ. ನಿಂದು ಯಾವ ಊರು? ನಾನು ಅಲ್ಲಿ ನಿನಗೆ ಭೇಟಿ ಮಾಡ್ತೀನಿ. ಅಂದ್ರೆ ಸೆಂಟೆನ್ಸ್ ನಾವು ಓದೋ ತರ ಇಲ್ವಲ್ಲ, ಅದಕ್ಕೆ ಆ ತರ ಕನ್ಫ್ಯೂಸ್ ಅದೆ. ಮತ್ತೆ ಅವರೇ ಕೇಳೋರೆ ನಿಮ್ದು ಯಾವ್ರು ಅಂತ. ಸೊ ನಮ್ದು ಮಂಡ್ಯನೇ. ನೀನು ಲವ್ ಮಾಡ್ತಿಲ್ವಾ ಅಂತ. ಸೊ ಅದನ್ನ ಮುಂದೆ ಹೇಳ್ತಾ ಹೋಗೋಣ. ಯಾರು ಕೇಳಿರೋದಿದು? ಶಶಿಕುಮಾರ್ ಅವ್ರು ಕೇಳಿದಿರಾ. ಆಮೇಲೆ ಹೇಳ್ತೀನಿ. ಅನು ಟೈಗರ್ 75 ಅವ್ರು ಕೇಳಿದಿರಾ. ನಾನು ನಿಮ್ಮ ಬಿಗ್ ಫ್ಯಾನ್, ನೀವು ನನ್ನನ್ನು ಫಾಲೋ ಮಾಡಿ ಸಿಸ್ ಪ್ಲೀಸ್. ಓಕೆ ಸಿಸ್, ಆಯ್ತು, ಫಾಲೋ ಮಾಡುವ. ಥ್ಯಾಂಕ್ ಯು. ನೀವು ನನ್ನ ಫ್ಯಾನ್ ಅಂತ ಹೇಳಿದೀರಾ, ಥ್ಯಾಂಕ್ ಯು. NS ಲವರ್ ಹಳೇಶ್ವರಿ ಅಂತ ಕೇಳಿದಿರಾ. ವಾವಕ. ಅಯ್ಯೋ ಭವ್ಯ, ಊಟ ಆಯ್ತಾ ಸಿಸ್? ಆಯ್ತು ಸಿಸ್. 7 ಸ್ಟಾರ್ ಭೀಮು ಚಂದು ಅನ್ನೋರು ಕೇಳಿದಿರಾ. ಅಕ್ಕ ನಿಮ್ದು ಯಾವ ಊರು? ನಮ್ದು ಮಂಡ್ಯ. ಎಲ್ಲ ಅದೇ ಕೇಳಿದಿರಲ್ಲ ಗೈಸ್. ತೇಜ 709 ಅವ್ರು ಕೇಳಿದ್ರ ನಿಮ್ಮ ಫೇವ್ರೇಟ್ ಫುಡ್ ಯಾವ್ದು ಅಂತ. ನನ್ನ ಫೇವ್ರೇಟ್ ಫುಡ್ ನಾನ್ ವೆಜ್ ಅಲ್ಲಿ ಯಾವ್ದೇ ಕೊಟ್ರು ತಿಂತೀನಿ. ಅದ್ರಲ್ಲೂ ನಮ್ಗೆ ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ನಾಟಿ ಕೋಳಿ ಸಾಂಬಾರು, ಮತ್ತೆ ನಾಟಿ ಕೋಳಿ ಅದೆಲ್ಲ ಇಷ್ಟ ಆಗುತ್ತೆ. ಆಮೇಲೆ ನವೀನ್ R ಅವ್ರು ಕೇಳಿರೋದ ನಿಮ್ದು ಯಾವ ಊರು? ಅಂದ್ರೆ ಎಲ್ಲಾರ ಪ್ರಶ್ನೆಗೂ ಆನ್ಸರ್ ಮಾಡ್ಬೇಕು ಅಂತ ಅವ್ರು ಕೇಳಿರೋ ಪ್ರಶ್ನೆಗೆಲ್ಲ ಆನ್ಸರ್ ಮಾಡ್ತಾ ಇದೀನಿ. ಸೊ ಬೋರ್ ಆದ್ರೆ ಬೋರ್ ಮಾಡ್ಕೊಂಬಿಡಿ ಗೈಸ್. ನಮ್ದು ಮಂಡ್ಯ. ಸಿಂಗಲ್ ಕಿಲ್ಲರ್ ಅವರು ಕೇಳಿದಿರ. ವೈ ಯು ಸ್ಟಾರ್ಟೆಡ್ ಬ್ಲಾಗ್ ಅಂತ ಕೇಳಿದಿರಾ. ಸೊ ಏನಿಲ್ಲ ಗೈಸ್, ಸುಮ್ನೆ ಟ್ರೈ ಮಾಡ ಅಂತ ಮಾಡ್ದೆ. ಇಲ್ಲೇ ಈ ಫೀಲ್ಡ್ ಅಲ್ಲಿ ಇರ್ಬೇಕು ಅಂತ ನನ್ನ ಇಂಟೆನ್ಷನ್ ಏನು ಇರ್ಲಿಲ್ಲ.
ಸುಮ್ನೆ ಒಂದ್ ವಿಡಿಯೋ ಹಾಕ್ತೆ ಅದು ವೈರಲ್ ಆಗ್ಬಿಡ್ತು. ಸೊ ನಾನು ಅದನ್ನ ಕಂಟಿನ್ಯೂ ಮಾಡಿದೆ ಅಷ್ಟೇ. ಒಂದೇ ದಿನಕ್ಕಲ್ಲ 3 ದಿನಕ್ಕೆ ನನಗೆ 1K ಫಾಲೋವರ್ ಬಂದ್ಬಿಟ್ರು. ಸೊ ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಮತ್ತೆ ಹಾಕೋ ವಿಡಿಯೋ ಎಲ್ಲ ವೈರಲ್ ಆಯ್ತಾ ಹೋಯ್ತು, ಚೆನ್ನಾಗಿ ರೆಸ್ಪಾನ್ಸ್ ಬಂತು ನಿಮ್ಮಿಂದ. ಸೊ ನೀವು ಕೊಟ್ಟಿರೋ ಪ್ರೀತಿ ಅಷ್ಟೇ, ಇದು ಇನ್ನೇನಿಲ್ಲ. ಅದಾದ್ಮೇಲೆ ಆಮ್ ಕ್ಯಾಂಡಿ ಅನ್ನೋರು ಕೇಳಿದ್ರ ನಿಮ್ಮ ಫಸ್ಟ್ ಕ್ರಶ್ ಬಗ್ಗೆ ಹೇಳಿ ಅಂಡ್ ನಿಮ್ಗೆ ಲವ್ ಸ್ಟೋರಿ ಇದ್ರೆ ಹೇಳಿ ಸಿಸ್ಟರ್. ಫಸ್ಟ್ ಕ್ರಶ್ ಬಗ್ಗೆ ಹೇಳಿ ಅಂತಂದ್ರೆ ಫಸ್ಟ್ ಕ್ರಶ್ ಯಾವ ಕ್ರಶು ಮಾತೇ ಇಲ್ಲ. ನಮ್ಗೆ ಲವ್ ಸ್ಟೋರಿ ಅಂತ ಯಾವ್ದು ಇಲ್ಲ. ಕ್ರಶ್ ಅಂತಂದ್ರೆ PU-ಲೂ ಇರ್ತದೆ, ಇಂಜಿನಿಯರಿಂಗ್ ಅಲ್ಲೂ ಇರ್ತದೆ, ಎಲ್ಲಾದ್ರಲ್ಲೂ ಇರ್ತದೆ. ಅವ್ರ ಬಗ್ಗೆ ಅಂತ ಏನು ಹೇಳೋ ತರ ಏನಿಲ್ಲ. ಕ್ರಶ್ ಅಂತಂದ್ರೆ ಹೆಂಗೆ ಅಂತಂದ್ರೆ ನೋಡೋದು ಸುಮ್ಮನಿರೋದು ಅಷ್ಟೇ, ಮಾತಾಡೋದು ಏನು ಇಲ್ಲ. ಸೊ ಅವ್ರ ಬಗ್ಗೆ ನಮ್ಗೆ ಏನ್ ಗೊತ್ತಿರುತ್ತೆ, ಸುಮ್ನೆ ನೋಡೋದು ಕ್ರಶ್ ಅಷ್ಟೇ, ಇನ್ನೇನಿಲ್ಲ. ಶರತ್ ಸನ್ನಿ ಅವ್ರು ಕೇಳಿದಿರಾ ಎನಿ ಲವರ್ ನೋ ಲವರ್ ಸಿಂಗಲ್ ಪರ್ಸನ್ಗೆ. ಆಮೇಲೆ RC8264 ಯೂಸರ್ ನೇಮ್ ಹಾಯ್ ಅಂತ ಕೇಳಿದಿರಾ, ಹಾಯ್. ಆಮೇಲೆ ಆಟಿಟ್ಯೂಡ್ ಕಿಲ್ಲರ್ ಬಾಯ್ ಅನ್ನೋರು ಕೇಳಿದಿರಾ ಅಕ್ಕ ನೀವು ಹದ್ದಿನ ಕಲ್ಗೆ ಬಂದಿದ್ದೀರಾ ತಾನೆ? ಹೌದು ಬಂದಿದೀವಿ. ಅದಾದ್ಮೇಲೆ ಹೇಮಂತ್ HG0104 ಅನ್ನೋರು ಕೇಳಿದಿರಾ ವೇರ್ ಇಸ್ ಯುವರ್ ನೇಟಿವ್? ನಮ್ಮ ನೇಟಿವ್ ಬಸ್ರಾಳ್ ಹತ್ರ ಇದೆ. ನಿರುಷಾನ್ ಅವ್ರು ಕೇಳಿದಿರಾ ನೀವು ಯಾವ ಊರು? ನಾವು ಮಂಡ್ಯ. ಪ್ರಜು ಅಲ್ಲ PAGGU ಅನ್ನೋರೇ ಕೇಳಿದಿರಾ. ಅಯ್ಯೋ ಗೈಸ್ ನಮ್ಮೂರ್ನೇ ಎಷ್ಟು ಕೇಳಿದಿರಾ ಗೈಸ್, ಮಂಡ್ಯ KA11. ದೀಪ ಅವ್ರು ಕೇಳಿದಿರಾ ಹಾಯ್ ಸಿಸ್ಟರ್ ಹೌ ಆರ್ ಯು ಅಂತ. ನಾವು ಚೆನ್ನಾಗಿದ್ದೀವಿ, ನೀವ್ ಚೆನ್ನಾಗಿದ್ದೀರಾ ಸಿಸ್ಟರ್? ನಿಮ್ಗಲ್ಲ ಈ ಕೋಪ, ಅಲ್ಲಿ ಆಟೋ ಡ್ರರ್ ಅಂತ ಐತೆ, ಅದು ಕೇಳಿಸುತ್ತೆ. ಇಲ್ಲಿ ವಿಡಿಯೋನು ಮಾಡಕ್ ಬಿಡಲ್ಲ ನೆಮ್ಮದಿಯಾಗಿ. ಅಂಕಿತಾ ಯಾದವ್ ಅವ್ರು ಕೇಳಿದಿರಾ ಹಾಯ್ ಅಕ್ಕ ನಿಮ್ಮ ವಿಲೇಜ್ ಯಾವ್ದು? ನಮ್ದು ಮಂಡ್ಯ, ಪುರ ಮಂಡ್ಯ. ಆಮೇಲೆ ಗಣೇಶ್ ಅವರು ಹಾಯ್ ಅಂತ ಹಾಕಿದಿರಾ, ಹಾಯ್. ಸೊ ಕೋಸ್ಟಲ್ ಹಾರ್ಟ್ ಅವ್ರು ಕೇಳಿದಿರಾ ನೀವು ಜಿಮ್ಗೆ ಹೋಗ್ತೀರಾ ಅಂತ. ಇಲ್ಲ ನಾನು ಜಿಮ್ಗೆ ಎಲ್ಲೂ ಹೋಗಲ್ಲ, ಹೋಗ್ಬೇಕು ಅನ್ಕೊಂಡಿದೀನಿ, ಮುಂದೆ ನೋಡೋಣ. ನಂದೀಶ್ ಅವ್ರು ಕೇಳಿದಿರಾ ನಿಮ್ಮ ಬಾಯ್ ಫ್ರೆಂಡ್ ಹೆಸರಲ್ಲ, ಬಾಯ್ ಫ್ರೆಂಡ್ ಯಾರು ಅಂತ ಕೇಳಿದಿರಾ. ಬಾಯ್ ಫ್ರೆಂಡ್ ನ ಹುಡುಕ್ತಾ ಇದೀವಿ, ಇನ್ನು ಸಿಗ್ತಾ ಇಲ್ಲ ನಂದಿನಿ ಅವ್ರೆ. ಅದಾದ್ಮೇಲೆ ಮೀನಾಶ್ರೀ ಎನ್ ಗೌಡ್ರು ಅನ್ನೋರು ಕೇಳಿದಿರಾ ವಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ಫಿಯರ್ ಅಂಡ್ ವಾಟ್ ಈಸ್ ಯುವರ್ ಏಮ್? ನನ್ಗೆ ಭಯ ಅಂತಂದ್ರೆ ಸಿಕ್ಕಾಪಟ್ಟೆ ಭಯ, ಪಬ್ಲಿಕ್ ಅಲ್ಲಿ ಮಾತಾಡ್ಬೇಡಿ. ನನ್ಗೆ ಬಿಗ್ಗೆಸ್ಟ್ ಫಿಯರ್ ಅಂತಂದ್ರೆ ಅದೇ ಈ ಬಂಗಿ ಜಂಪು ಮತ್ತೆ ಈ ಸುತ್ತದಲ್ಲ ಈ ಜಾಯಿಂಟ್ ವೀಲು ಅದೆಲ್ಲ ಕಂಡ್ರೆ ಸಿಕ್ಕಾಪಟ್ಟೆ ಭಯ. ಅದಾದ್ಮೇಲೆ ಇನ್ನೇನ್ ಕೇಳಿರೋದು ಏಮ್ ಅಂತ ಕೇಳಿದೀರಾ. ಸೊ ಸದ್ಯಕ್ಕೆ ಏಮ್ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಅಂದ್ರೆ ಏಮ್ ಇರ್ಲಿಲ್ಲ, ಇವಾಗ ಐತೆ ಯೂಟ್ಯೂಬ್ ಅಲ್ಲಿ ಒಂದ್ ಹೆಸರು ಮಾಡ್ಬೇಕು, ಯೂಟ್ಯೂಬರ್ ಆಗ್ಬೇಕು ಅಂತ. ಸೊ ಅದಾದ್ಮೇಲೆ ನಾನು ಆಂಟ್ರಪ್ರೆನರ್ ಆಗ್ಬೇಕು ಅನ್ಕೊಂಡಿದೀನಿ. ಏನ್ ಹೇಳಿ, ಆಂಟ್ರಪ್ರೆನರ್. ಅದಕ್ಕೆ ಟ್ರೈ ಮಾಡೋಣ, ವರ್ಕ್ ಮಾಡೋಣ. ಇಷ್ಟೇ ನಾನು ಏಮು ಮತ್ತೆ ಫಿಯರು. ಮತ್ತೆ ಪಬ್ಲಿಕ್ ಅಲ್ಲಿ ಜನರ ಜೊತೆ ಇವಾಗ ಬ್ಲಾಗಿಂಗ್ ಮಾಡ್ತೀನಲ್ಲ ಅದೊಂದು ಭಯ ಇದೆ, ಹೋಗಿಸ್ಕೊಬೇಕು. ಮನೋಹರ್ ಅನ್ನೋರು ಕೇಳಿದ್ರೆ ಅಕ್ಕ ನೀವು ಯಾವ ಊರು? ಮಂಡ್ಯ. ಲಲಿತಾ ಕುಮಾರ್ ಅನ್ನೋರು ಕೇಳಿದ್ರ ನಿಮ್ ಮದ್ವೆ ಯಾವಾಗ ಸಿಸ್ ಅಂಡ್ ನೀವು ಬೇರೆ ಯಾರನ್ನಾದ್ರೂ ಮದ್ವೆ ಆಗ್ತೀರಾ ಇಲ್ಲ ನಿಮ್ ಗ್ರೂಪ್ ಅಲ್ಲೇ ಆಗ್ತೀರಾ? ಡೋಂಟ್ ಮಿಸ್ ದಿಸ್ ಕ್ವಶನ್ ಅಂತ ಹಾಕೋರೆ. ಸೊ ಇಲ್ಲಿ ನೋಡ್ರಿ, ಸೊ ಇದೇ ಕ್ವಶನ್. ನನ್ ಮದ್ವೆ ಯಾವಾಗ ಅಂತಂದ್ರೆ ಇನ್ನು 5 ವರ್ಷ ಇರ್ಬೋದು, ಇಲ್ಲಾಂದ್ರೆ 6 ವರ್ಷ ಆದ್ರೂ ಆಗ್ಬೋದು. ನೀವು ಬೇರೆ ಯಾರನ್ನಾದ್ರೂ ಮದ್ವೆ ಆಗ್ತೀರಾ ಇಲ್ಲ ನಿಮ್ ಗ್ರೂಪ್ ಅಲ್ಲೇ ಆಗ್ತೀರಾ? ನನಗೆ ಗೊತ್ತಾಗಿಲ್ಲ ಯಾವ ಗ್ರೂಪ್ ಬಗ್ಗೆ ಮಾತಾಡಿದೀರಾ ಅಂತ, ನಾನೇ ಅರ್ಥ ಮಾಡ್ಕೊಂಡು ಹೇಳ್ತೀನಿ. ಸೊ ಐ ಥಿಂಕ್ ಮಿನಿ ಸ್ಟಾರ್ಸ್ ಬಗ್ಗೆ ಮಾತಾಡಿದೀರಾ ಅನ್ಕೋತೀನಿ. ಗ್ರೂಪ್ ಅಲ್ಲಿ ಆತರ ಏನು ಸದ್ಯಕ್ಕೆ ಏನು ಇಲ್ಲ, ಜಸ್ಟ್ ನಾವೆಲ್ಲರೂ ಫ್ರೆಂಡ್ಸ್ ತರ ಇದೀವಿ ಅಷ್ಟೇ, ಇನ್ನೇನು ಇಲ್ಲ. ಅದಾದ್ಮೇಲೆ ಗೈಸ್ ನಿಮ್ ಯೂಸರ್ನೇ ಬಿಟ್ಕೊಂಡಿದ್ದೀರಲ್ಲ, ಅದ್ ನಂಗೆ ಓದಕ್ಕೆ ಬರ್ತಾ ಇಲ್ಲ, ಅದಕ್ಕೆ ನಂಗೆ ಟೆನ್ಷನ್ ಆಗ್ತೈತೆ. ಆಮೇಲೆ ನಾನೇನಾದ್ರು ತಪ್ಪೇಳ್ಬಿಟ್ರೆ ನಿಮ್ ಹೆಸರ ಅಂತ. ನಮ್ಮನವರು ಅಕ್ಕ ನಿಮ್ದು ಯಾರು? ಮಂಡ್ಯ. ಅದಾದ್ಮೇಲೆ ಕಾಲ್ಮಿ ವಿಶಾಲ್ ಅನ್ನೋರು ಕೇಳಿದಿರಾ ಅಕ್ಕ ಆಯ್ ಅಕ್ಕ ನಮಸ್ತೆ. ಗೈಸ್ ರಕ್ಷರ್ ಅನ್ನೋರು ಕೇಳಿದಿರಾ ಅಕ್ಕ ವಾಟ್ ಇಸ್ ಯುವರ್ ಬೆಸ್ಟ್ ಮೆಮೊರಿ ವಿತ್ ಯುವರ್ ಕಸಿನ್ಸ್ ಅಂತಂದ್ರೆ ಬೆಸ್ಟ್ ಮೆಮೊರೀಸ್ ಅಂದ್ರೆ ಗೈಸ್ ನಾವು ಮನೆಯಲ್ಲಿ ಇರ್ತೀವಲ್ಲ ಕಸಿನ್ಸ್, ಹಬ್ಬಗಳಿಗೆ ಏನಾದ್ರು ಸಿಕ್ತಾಗ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತೀನಿ. ಮತ್ತೆ ಅಂದ್ರೆ ವಿಡಿಯೋಸ್ ಮಾಡಕ್ಕಿಂತ ಮುಂಚೆನೂ ಒಳ್ಳೊಳ್ಳೆ ಮೆಮೊರೀಸ್ ಐತಿದಲ್ವಾ ಬಿಂದು, ನಾವೆಲ್ಲ ಸೇರಿದಾಗ ಎಲ್ಲ ಅಡಿಗೆ ಎಲ್ಲ ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ತಿತ್ತು. ಬೆಸ್ಟ್ ಮೆಮೊರೀಸ್ ಅಂದ್ರೆ ಪ್ರತಿಯೊಂದು ಹಬ್ಬದಲ್ಲೂ ಚೆನ್ನಾಗಿ ಮೆಮೊರೀಸ್ ಆಗುತ್ತೆ, ಒಳ್ಳೆ ಎಂಜಾಯ್ ಮಾಡ್ತೀವಿ. ಸೊ ಇದೇ ಪರ್ಟಿಕ್ಯುಲರ್ ಆಗಿ ಇದೇ ಮೆಮೊರಿ ಅಂತ ಏನಿಲ್ಲ. ಸದ್ಯಕ್ಕೆ ನಮ್ಮ ಅಜ್ಜಿಗೆ ಪ್ರ್ಯಾಂಕ್ ಮಾಡಿದ್ನಲ್ಲ ಎಲ್ಲರೂ ಸೇರ್ಕೊಂಡು, ಅವಾಗ ನಮ್ ಬಿಂದು ಮಿಸ್ ಆಗಿದ್ಲು. ಅದೇ ಬೆಸ್ಟ್ ಮೆಮೊರಿ ಇವಾಗ ಸದ್ಯಕ್ಕೆ, ಅದು ಬ್ಲಾಗ್ ಮಾಡಿದೀನಿ ನೋಡಿ. ನೆಕ್ಸ್ಟ್ ಏನಂತಂದ್ರೆ ನಿಜ ಕಮಿಟೆಡ್ ಆದ್ರ ಅಕ್ಕ? ಇಲ್ಲ, ಅದು ನಾನು ಏನು ಕಮಿಟೆಡ್ ಆಗಿದ್ದೀನಿ ಅಂತಂದ್ರೆ ನನ್ನ ಗೋಲ್ಸ್ಗೆ ಅಂತ ಹೇಳಿರೋದು. ಇದು ಅದು ಕಿಕ್ಕಿ ವ್ಲಾಗ್ಸ್ ಅನ್ನೋರು ಕೇಳಿರೋದು ಆ ಕ್ವಶನ್. ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ಕಮಿಟೆಡ್ ಆಗಿಲ್ಲ, ಕಮಿಟೆಡ್ ಆಗಿದ್ದೀನಿ ನನ್ನ ಗೋಲ್ಸ್ಗೆ.
ನಿಖಿಲ್ SKP46 ಅನ್ನೋರು ಕೇಳಿದಿರಾ ನನ್ನ ಇನ್ಸ್ಟಾಗ್ರಾಮ್ಗೆ ಸಪೋರ್ಟ್ ಮಾಡು. ಸಪೋರ್ಟ್ ಮಾಡೋಣ. ಮಂಜುನಾಥ್ ಮಂಜು ಅನ್ನೋರು ಕೇಳಿದಿರಾ ಯುವರ್ ಸಿಬ್ಲಿಂಗ್ಸ್ ನೇಮ್ ಅಂತ. ನನ್ನ ತಂಗಿ ಹೆಸರು ಮಾನ್ಯಶ್ರೀ, ನನ್ನ ತಮ್ಮನ ಹೆಸರು ರೋಹನ್ ಅಂತ. ಮಂಜುನಾಥ್ ಮಂಜು ಅನ್ನೋರು ಮತ್ತೆ ಕೇಳಿದಿರಾ ಯುವರ್ ಬೆಸ್ಟ್ ಫ್ರೆಂಡ್ ಅಂತ. ನನ್ಗೆ ಸ್ಕೂಲ್ ಫ್ರೆಂಡ್ ಅಲ್ಲಿ ಬೆಸ್ಟ್ ಫ್ರೆಂಡ್ ಅವಾಗ ಎಷ್ಟೊಂದ್ ಜನ ಇದ್ರು ಗೈಸ್, ಏನಕ್ಕೋ ಗೊತ್ತಿಲ್ಲ. ಅದು ಮುಂದೆ ಮುಂದೆ ನಾವು ಹೋಗ್ತಿದ್ದಂಗೆ ಬೆಸ್ಟ್ ಫ್ರೆಂಡ್ಸ್ ಕಮ್ಮಿ ಆಯ್ತಾ ಹೋದ್ರು. ನನ್ನ ಬೆಸ್ಟ್ ಫ್ರೆಂಡ್ ಅಂತಂದ್ರೆ 8 years ಇಂದ ನನ್ನ ಸ್ಕೂಲಿಂದ ಒಬ್ರು ಫ್ರೆಂಡ್ ಇದಾರೆ, ರಮ್ಯಾ ಅಂತ. ಅದಾದ್ಮೇಲೆ ನನ್ನ ಇಂಜಿನಿಯರಿಂಗ್ ಅಲ್ಲಿ ಹರ್ಷವರ್ಧಿನಿ, ಕೀರ್ತಿ, ಕೃಪಾ, ಇನ್ನು ಎಷ್ಟೊಂದ್ ಜನ ಇದಾರೆ ಫ್ರೆಂಡ್ಸ್. ಇಂಪನ ಎಷ್ಟೊಂದ್ ಜನ ಇದಾರೆ ಫ್ರೆಂಡ್ಸ್, ತುಂಬಾ ಎಷ್ಟೊಂದ್ ಜನ ಇದಾರೆ. ಬಟ್ ಬೆಸ್ಟ್ ಫ್ರೆಂಡ್ಸ್ ಅನ್ನೋದು ನನಗೆ ತುಂಬಾ ಅಂದ್ರೆ ತುಂಬಾ ಕಮ್ಮಿ. ಅದಾದ್ಮೇಲೆ ನಮ್ಮ ಸಂಧ್ಯಾ ಅವ್ರಿಗೂ ನಮ್ಮ ಬೆಸ್ಟ್ ಫ್ರೆಂಡ್. ಈಗ 1 ವರ್ಷ ಆಯ್ತಾ ಅನ್ಕೋತೀನಿ, 1 ವರ್ಷ ಆಯ್ತು ಅನ್ಕೋತೀನಿ ಸಂಧ್ಯಾ ನನ್ನ ಫ್ರೆಂಡ್ ಆಗಿ. ಫ್ರೆಂಡ್ ಸರ್ಕಲ್ ನನಗೆ ಅಂದ್ರೆ ತುಂಬಾ ಕಮ್ಮಿ, ಅಪರೂಪ, ಸ್ವಲ್ಪ ಅಷ್ಟೇ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಎಲ್ಲ ಇರೋದು. ಬೆಸ್ಟ್ ಫ್ರೆಂಡ್ ಸ್ವಲ್ಪ ಜನ ಇರೋದು, ಫ್ರೆಂಡ್ಸ್ ಸ್ವಲ್ಪ ಜನ ಇರೋದು. ನೀವ್ ಅನ್ಕೊಳ್ಳೋದೆ ಎಲ್ಲ ಇಷ್ಟೇ ಎಷ್ಟಿದಾರ ಅಂತ. ಸೊ ಒಬ್ರು ಇಬ್ರು ಅಷ್ಟೇ. ನಂಜೇಶ್ ಬ್ಲಾಗ್ಸ್ ಅನ್ನೋರು ಕೇಳಿದಿರಾ, ನಂಜೇಶ್ ಬ್ಲಾಗ್ ಅನ್ನೋರು ಕೇಳಿದಿರಾ, ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದೀನಿ, ಫಾಲೋ ಅಂಡ್ ಸಪೋರ್ಟ್ ಮಾಡಿ ಅಕ್ಕ. ನೀವು ಬ್ಲಾಗ್ ಸ್ಟಾರ್ಟ್ ಮಾಡಿ ಅನ್ಕೊಂಡಿದೀನಿ ಅಲ್ಲ, ಬ್ಲಾಗ್ ಸ್ಟಾರ್ಟ್ ಮಾಡಿ, ತಾನೇ ಸಪೋರ್ಟ್ ಸಿಗುತ್ತೆ. ಇಟ್ಸ್ ಮೀ ಚಿನ್ನಮ್ಮ 2010 ಅನ್ನೋರು ಕೇಳಿದಿರಾ, ಅಕ್ಕ ನಿಮ್ಮ ಮತ್ತೆ ಸಂಧ್ಯಾ ಅಕ್ಕ ಫ್ರೆಂಡ್ಶಿಪ್ ಬಗ್ಗೆ ಹೇಳಿ ಪ್ಲೀಸ್ ಅಂತ. ನಮ್ ಫ್ರೆಂಡ್ಶಿಪ್ ಬಗ್ಗೆ ನಾನು ಒಬ್ಳೆ ಹೇಳಿದ್ರೆ ಸರಿ ಇರಲ್ಲ, ಸಂಧ್ಯಾನು ಪಕ್ಕ ಕೂತ್ಕೊಂಡಿರ್ಬೇಕು, ಅವಾಗ ಹೇಳ್ತೀನಿ. ಅಂದ್ರೆ ಅವಳು ಹೇಳಿದ್ಲು ಈ ತರ ಫ್ರೆಂಡ್ಶಿಪ್ ವಿಡಿಯೋ ಮಾಡ್ಬೇಕು ಅಂತ, ಬಟ್ ಅವಳು ಇಲ್ದೇನೆ ನಾನು ಹೇಳದ್ ಸರಿ ಇರಲ್ಲ. ಸೊ ಲಾವಣ್ಯ 2010 ಅನ್ನೋರು ಕೇಳಿದಿರಾ, ಅಕ್ಕ ನಾನು ಅವತ್ ಮೆಸೇಜ್ ಮಾಡಿದ್ದೆ, ರಿಪ್ಲೈ ಮಾಡು ಅಕ್ಕ ಸಾಕು, ನಿನ್ ಡ್ರೀಮ್ ಏನು ಅಕ್ಕ. ನನ್ ಡ್ರೀಮು ಆಂಟ್ರಪ್ರನರ್ ಆಗೋದು. ಸೊ ಇನ್ನೊಂದ್ಸಲ ಮೆಸೇಜ್ ಮಾಡಿ ರಿಪ್ಲೈ ಮಾಡುವ. ಅದಾದ್ಮೇಲೆ ನಿಶಾಂತ್ ಗೌಡ DS ಅನ್ನೋರು ಕೇಳಿದಿರಾ, ನಿನ್ ಲವ್ ಮಾಡ್ತಿದ್ರೆ ಹೇಳಿ. ನೀವು ಲವ್ ಮಾಡ್ತಿದ್ರೆ ಹೇಳಿ ಅಂತ ಕೇಳಿದ್ರೆ, ಇಲ್ಲ ನಾನು ಲವ್ ಮಾಡ್ತಿಲ್ಲ, ಏನು ಮಾಡ್ತಿಲ್ಲ. ಆದ್ಮೇಲೆ ತಲಾ ವೀನು ಅನ್ನೋರು ಕೇಳಿದಿರಾ, ನಮ್ಮ ID ಸಪೋರ್ಟ್ ಮಾಡು ಡಿಯರ್. ಗೈಸ್ ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಅದನ್ನ ಮಾಡಿ, ಸಪೋರ್ಟ್ ತಾನೇ ಬರುತ್ತೆ. ಸೊ ನಿಮ್ ಕೆಲ್ಸನ ನೀವು ಶ್ರದ್ಧೆ ಭಕ್ತಿ ಇಟ್ಕೊಂಡ್ ಮಾಡಿ, ಸಪೋರ್ಟ್ ತಾನೇ ಬರುತ್ತೆ. ವರ್ಷಿತಾ ಅಫಿಷಿಯಲ್ 29, ನೀವು ತುಂಬಾ ಚೆನ್ನಾಗಿ ವ್ಲಾಗ್ ಮಾಡ್ತೀರಾ, ಚೋ ಸ್ವೀಟ್ ನಿಮ್ ವಾಯ್ಸ್. ಸೀರಿಯಸ್ಲಿ ನಮ್ಮ ಮನೇಲಿ ನನ್ಗೆ ಬೈತಿದ್ರು ಚೆನ್ನಾಗಿ, ನಿನ್ ವಾಯ್ಸ್ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಬೈತಿದ್ರು. ಬಟ್ ಅದಾದ್ಮೇಲೆ ರೆಸ್ಪಾನ್ಸ್ ಬಂದಿದ್ದು ವಾಯ್ಸ್ ಚೆನ್ನಾಗಿದೆ ಅಂತಾನೆ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದ್ದು. ಆಮೇಲೆ ಸ್ವಲ್ಪ ಜನ ಹೇಳ್ತಾರೆ ನೀವು ವಾಯ್ಸ್ಗೆ ಎಡಿಟ್ ಮಾಡ್ತೀರಾ ಇಲ್ಲ ವಾಯ್ಸ್ ಎನ್ಹಾನ್ಸ್ ಮಾಡ್ತೀರಾ ಅಂತ. ಸತ್ವಾಗ್ಲೂ ನನ್ನ ಆಣೆ ನಮ್ಮ ಅಮ್ಮನ ಆಣೆ, ಹಿಂಗ್ ಇಟ್ಕೋತೀನಿ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ, ಹಿಂಗೆ ಮಾತಾಡೋದು ನಾನು. ಹಿಂಗ್ ಇಟ್ಕೊಂಡು ಹಿಂಗ್ ವಾಯ್ಸ್ ಓವರ್ ಕೊಡ್ತೀನಿ ಅಷ್ಟೇ, ಅದು ಬಿಟ್ರೆ ಏನು ಮಾಡಲ್ಲ. ಸೊ ಜನರಿಗೆ ನನ್ನ ವಾಯ್ಸ್ ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ದೇವ್ರು ನನ್ಗೆ ಅಟ್ಲೀಸ್ಟ್ ವಾಯ್ಸ್ ಆದ್ರೂ ಚೆನ್ನಾಗಿರೋದು ಕೊಟ್ಟವನೆ. ತೇಜ ಅನ್ನೋರು ಮಾಡಿದೀರಾ. ಸಂಧ್ಯಾ ತೇಜಸ್ಸನ್ನ ಕರೀತಾಳ, ಅದು ಕರ್ದು ಅಭ್ಯಾಸ ಬಿಟ್ಟೈತೆ. ನೀನ್ ಯಾವಾಗ ಕಮಿಟ್ ಆಗೋದು? ಐ ಆಮ್ ಸಿಂಗಲ್. ನೋ, ನಾನು ಕಮಿಟ್ ಈಗ್ಲೇ ಆಗಲ್ಲ, ಮುಂದೆ ನೋಡ್ಬೇಕು ಯಾರಾದ್ರೂ ಒಳ್ಳೆಯವ್ರು ಸಿಕ್ಕಿದ್ರೆ. ಅದಾದ್ಮೇಲೆ ಉಮೇಶ KH ಅನ್ನೋರು ಕೇಳಿದ್ರ, ವಾಟ್ ಅಬೌಟ್ ಯುವರ್ ಲೈಫ್ ಅಂತ. ನನ್ನ ಲೈಫು ಇವಾಗ ಚೆನ್ನಾಗಿ ಹೋಗ್ತಿದೆ, ಬಟ್ ತುಂಬಾ ಜಾಸ್ತಿ ಟೆನ್ಷನ್ ಇದೆ. ಯಾವ್ದನ್ನ ಮೇಂಟೈನ್ ಮಾಡ್ಬೇಕು, ಯಾವ್ದನ್ನ ಬಿಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ರ ಲೈಫಲ್ಲೂ ಕಷ್ಟ ಇರುತ್ತೆ, ಅದೊಂದು ಪಕ್ಕ. ಮಾರುತಿ MDU ಅನ್ನೋರು ಕೇಳಿದ್ರ, ನಿಮ್ಮ ವಾಯ್ಸ್ ಯಾವ ತರ ಎಡಿಟ್ ಮಾಡ್ತೀರಾ? ನನ್ನ ವಾಯ್ಸ್ ನಾನು ಯಾವ ತರನು ಎಡಿಟ್ ಮಾಡಲ್ಲ, ನಿಜವಾಗ್ಲು ಹಿಂಗೆ ಪಡ್ಕೊಳ್ಳೋದು. ಅಂದ್ರೆ ವಾಯ್ಸ್ ಓವರ್ ಕೊಡೋದು ಹಿಂಗೆ ಇಟ್ಕೋತೀನಿ, ಆನ್ ಮಾಡ್ತೀನಿ, ಏನಿರುತ್ತೋ ಅದನ್ನ ಹೇಳ್ತೀನಿ ಅಷ್ಟೇ, ಇನ್ನೇನು ಮಾಡಲ್ಲ. ಅಶ್ವಿನಿ ಹರೀಶ್ ನಾಯಕ್ ಅನ್ನೋರು ಕೇಳಿದ್ರ, ಟಾಕಿಂಗ್ ಟೌನ್. ನೀವು ನಿಮ್ಗೆ ತುಂಬಾ ಇಷ್ಟವಾದ ಕನ್ನಡ ಮೂವಿ ಯಾವುದು? ಕನ್ನಡ ಮೂವಿಲಿ ನಂಗೆ ತುಂಬಾ ಇಷ್ಟವಾದದ್ದು ಅಂತಂದ್ರೆ KGF ಇಷ್ಟ, ಅದಾದ್ಮೇಲೆ ಕಾಂತಾರ ಇಷ್ಟ, ಬಾಹುಬಲಿ ಅದ್ ಕನ್ನಡ ಮೂವಿ ಅಲ್ಲ, ಹಳೆ ಪಿಕ್ಚರ್ ಕನ್ನಡ ಮೂವಿ ಒಂಥರ ಕಾಮಿಡಿಯಾಗಿ ಸಖತ್ತಾಗಿರ್ತಿತ್ತು, ಹಳೇದ್ ಸಖತ್ತಾಗಿ ಇಷ್ಟ ಆಗುತ್ತೆ. ಪಲ್ಲು ಅವ್ರು ಕೇಳಿದ್ರ, ಅಕ್ಕ ನಿಮ್ ಏಜ್ ಎಷ್ಟು ಅಂಡ್ ನೀವ್ ಏನ್ ಮಾಡ್ತಿದ್ದೀರಾ? ಅವಾಗ್ಲೇ ನಾನು ಏಜ್ ಕೇಳಿದ್ರು ಹೇಳ್ಬಿಡ್ತೀನಿ. ನನ್ಗೆ ಸದ್ಯಕ್ಕೆ 21 ಮುಗ್ದು 21 ನಡೀತಿದೆ. 21 ನಡೀತೈತೆ. ಅಯ್ಯೋ ಅಲ್ಲ ಗೈಸ್, 21 ಮುಗ್ದು 22 ನಡೀತಿದೆ. ನೀವ್ ಏನ್ ಮಾಡ್ತಿದ್ದೀರಾ, ನಾನು ಏನ್ ಮಾಡ್ತಿದ್ದೀನಿ ಅಂತ ನೆಕ್ಸ್ಟ್ ಬರ್ತಾ ಹೇಳ್ತೀನಿ. ಅಂಜಲಿ ಅವ್ರು ಕೇಳಿದ್ರ, ಅಕ್ಕ ವಿಜಯನಗರ ಜಿಲ್ಲೆ ಹಂಪಿ ನೋಡಕ್ಕೆ ಬನ್ನಿ ಅಕ್ಕ ವಿತ್ ಮಿನಿ ಸ್ಟಾರ್ಸ್ ಅಂತ ಕೇಳಿದಿರ. ಹಂಪಿ ನೋಡಕ್ಕೆ ಪಕ್ಕಾ ಮಿನಿ ಸ್ಟಾರ್ ಜೊತೆ ಬರೋಣ ಗೈಸ್. ನಾನು ನಿಜ ಸುಳ್ಳು ಹೇಳ್ತಿಲ್ಲ, ನೀವ್ ಏನ್ ಕ್ವಶನ್ ಕೇಳಿದಿರೋ ಅದನ್ನೇ ಆನ್ಸರ್ ಮಾಡ್ತಾ ಇರೋದು. ನೀವ್ ಕೇಳಿರೋ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತಾ ಇದೀನಿ ಅಷ್ಟೇ. ಸಿಂಧು ಪರಿ ಅವ್ರು ಕೇಳಿದ್ರ, ಅಕ್ಕ ಯು ಆರ್ ಸೋ ಬ್ಯೂಟಿಫುಲ್, ಯು ಯೂಸ್ ವಿಚ್ ಪ್ರಾಡಕ್ಟ್ ಅಂತ. ಗೈಸ್ ನಾನು ಗೈಸ್ ಚೆನ್ನಾಗಿದ್ದೀನಿ ಗೈಸ್, ನಾನು ಏನ್ ಪ್ರಾಡಕ್ಟ್ ಯೂಸ್ ಮಾಡಲ್ಲ. ಅಂದ್ರೆ ಮಾಮೂಲಿ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ಮಾಮೂಲಿ ಸೀರಮ್, ಇವಾಗ ಯೂಸ್ ಮಾಡ್ತಾ ಇರೋದು ಸ್ಕಿನ್ ಕೇರ್ ನ ಅಷ್ಟೇ, ನೀವೆಲ್ಲ ನೋಡ್ತೀರಾ ಅಂತ. ಕಿಚ್ಚ ಹಂಟರ್ ಬಾಯ್ ಅನ್ನೋರು ಕೇಳಿದ್ರ, ಏನ್ ಸಮಾಚಾರ ಮೇಡಮ್? ಸಮಾಚಾರ ಏನಿಲ್ಲ,
ಇವಾಗ ವಿಡಿಯೋ ಮಾಡ್ಬೇಕು, ಎಡಿಟ್ ಮಾಡ್ಬೇಕು, ಮತ್ತೆ ಕೆಲಸಗಳನ್ನೆಲ್ಲ ಮಾಡ್ಬೇಕು. ಬರೀ ಕೆಲಸ ಅಷ್ಟೇ ಮಾಡೋದು ಜೀವನದಲ್ಲಿ, ಇನ್ನೇನು ಮಾಡಲ್ಲ ನಾನು. ಕೆಲಸ ಮಾಡು, ಎಂಜಾಯ್ ಮಾಡು, ಕೆಲಸ ಮಾಡು, ಎಂಜಾಯ್ ಮಾಡು ಅಷ್ಟೇ ನಂಗೆ. ಅದಾದ್ಮೇಲೆ ಕಾಲ್ ಮೀ ಚಿನ್ನಿ ಅನ್ನೋರು ಕೇಳಿದ್ರ, ಡೂ ಯು ಹ್ಯಾವ್ ಬಾಯ್ ಫ್ರೆಂಡ್? ನಿಜ ಹೇಳ್ತೀನಿ ಗೈಸ್, ನಿಜ ಹೇಳ್ತೀನಿ ಗೈಸ್. ಯಾವ ಕ್ವಶನ್ ಕಾಲ್ ಮೀ ಚಿನ್ನಿ ಅನ್ನೋರು ಕೇಳಿದ್ರ, ಡೂ ಯು ಹ್ಯಾವ್ ಬಾಯ್ ಫ್ರೆಂಡ್ ಅಂತ. ನಿಜ ಸತ್ಯವಾಗ್ಲೂ ಇಲ್ಲ. ಬಿಂದು, ನಂಗೆ ಯಾರು ಬಾಯ್ ಫ್ರೆಂಡ್ ಅವ್ರನ್ನೇ? ಮಾಮೂಲಿ ಫ್ರೆಂಡ್ಸ್ ಇದಾರೆ, ನೀವ್ ಹೇಳ್ತಿರಲ್ಲ ರಿಲೇಶನ್ಶಿಪ್ ಫ್ರೆಂಡ್ಸ್, ಆತರ ಯಾರು ಇಲ್ಲ. ಫ್ರೆಂಡು ಅಂತಂದ್ರು ಆತರ ಏನು ಇಲ್ಲ, ಫ್ರೆಂಡ್ ಅಷ್ಟೇ. ಬಾಯ್ ಫ್ರೆಂಡ್ ಯಾವ ಗಾಮಳೆ ಫ್ರೆಂಡು ಇಲ್ಲ, ಏನು ಇಲ್ಲ. ಅದು ಹುಡುಕ್ತಾ ಇದೀವಿ, ಯಾರು ಸಿಗ್ತಾನೂ ಇಲ್ಲ. ಅದಾದ್ಮೇಲೆ ಸುಗ್ಗಿ ZZ ಅನ್ನೋರು ಕೇಳಿದಿರಾ, ಅಕ್ಕ ಲವ್ ಯು ಅಕ್ಕ, ಅಕ್ಕ ನಿಮ್ ದೊಡ್ಡ ಫ್ಯಾನು ನಾನ್ ಗೊತ್ತಾ, ಪ್ಲೀಸ್ ರಿಪ್ಲೈ ಅಕ್ಕ. ನಾನ್ ನೋಡಿ ನಾನೇ ಬಿಲ್ಡಪ್ ಕೊಡ್ಕೊತಾ ಇದೀನಿ. ಹಾಯ್ ಸುಗ್ಗಿ ಅವರೇ, ನಿಮ್ ಸಪೋರ್ಟ್ ಹೀಗೆ ಇರ್ಲಿ, ನಿಮ್ಮಿಂದ ನಾವು, ನಿಮಗಾಗಿ ನಾವು ಗೈಸ್. MR ಸಾಹುಕಾರ್ ಅವರು ಕೇಳಿದಿರಾ, ಅಕ್ಕ ನೀವು ಬ್ಲಾಗ್ ಶುರು ಮಾಡಿದ್ ಯಾವಾಗ? ನಾನ್ ಬ್ಲಾಗ್ ಶುರು ಮಾಡಿದ್ದು ನವೆಂಬರ್ ಇಲ್ಲ ಡಿಸೆಂಬರ್ ಅಲ್ಲಿ 24 ದಿನಾಂಕ 24/11/2024, 11 ಇಲ್ಲ 12 ಅವಾಗ ನಾನು ಬ್ಲಾಗ್ ಶುರು ಮಾಡಿದ್ದು. ನಾವು 225K ಸಬ್ಸ್ಕ್ರೈಬರ್ ಅಲ್ಲ ಫಾಲೋವರ್ಸ್ ಇದಾರೆ. ಅದು ಯೂಟ್ಯೂಬ್ ಅಲ್ಲಿ ಯಾವಾಗ ಆಗುತ್ತಾ ನನಗೊಂದು ಗೊತ್ತಿಲ್ಲ. ಪಪ್ಪು ಅನ್ನೋರು ಕೇಳಿದಿರಾ, ಅಕ್ಕ ನಿಮ್ ಮಿನಿಸ್ಟರ್ ಸೂಪರ್, ಐ ಲೈಕ್ ಇಟ್ ಅಕ್ಕ. ಥ್ಯಾಂಕ್ ಯು, ಹೀಗೆ ನಿಮ್ಮ ಸಪೋರ್ಟ್ ಪ್ರೋತ್ಸಾಹ ಎಲ್ಲ ಇರ್ಲಿ. ಅದಾದ್ಮೇಲೆ ಇಟ್ಸ್ ಮೀ ಸ್ನೇಹ ಅನ್ನೋರು ಕೇಳಿದಿರಾ, ವೆನ್ ಇಸ್ ಯುವರ್ ಮ್ಯಾರೇಜ್? ನಮ್ದು ಇನ್ನೊಂದು 5 ವರ್ಷ ಆದ್ಮೇಲೆ ಮದ್ವೆ ಆಗ್ತೀವಿ. ಸ್ನೇಹ ಅನ್ನೋರು ಕೇಳಿದಿರಾ, ವಾಟ್ಸ್ ಯುವರ್, ಅವರೇ ಕೇಳಿರೋದು, ವಾಟ್ ಈಸ್ ಯುವರ್ ಏಮ್ ಇನ್ ಯುವರ್ ಚೈಲ್ಡ್ಹುಡ್? ಇಸ್ ಇಟ್ ಬಿಕಮ್ ಟ್ರೂ? ನೋ 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 ಗೈಸ್, ನಾನ್ ಚಿಕ್ಕದಲ್ಲಿ LKG DC ಆಗ್ಬೇಕು ಅನ್ಕೊಂಡಿದ್ದೆ. ಅದಾದ್ಮೇಲೆ 5th ಬಂದಾಗ ನಾನು ಡಾಕ್ಟರ್ ಆಗ್ಬೇಕು ಅನ್ಕೊಂಡೆ. ಅದಾದ್ಮೇಲೆ 10th ಆಯ್ತು, ಡಾಕ್ಟರ್ ಆಗ್ಬೇಕಂತ 10th ಅಲ್ಲೂ ಇತ್ತು. ಅದಾದ್ಮೇಲೆ PUC ಬಂದೆ, ಇದಿಷ್ಟೊಂದೆಲ್ಲ ಐತೆ ಓದ್ಬೇಕಲ್ಲಪ್ಪ, ಡಾಕ್ಟರ್ ಆಯ್ತೀನ ಅಂತ. ಅದಾದ್ಮೇಲೆ ಬಯಾಲಜಿ ಫೀಲ್ಡ್ಗೆ ಯಾವ್ದಾದ್ರು ಹೋಗ್ಬೇಕು ಅನ್ಕೊಂಡೆ, ಹೋಗಿಲ್ಲ. ಅದಾದ್ಮೇಲೆ ಇಂಜಿನಿಯರಿಂಗ್ ನಾನು ಹೇಟ್ ಮಾಡ್ತಿದ್ದೆ, ಇಂಜಿನಿಯರಿಂಗ್ಗೆ ಸೇರ್ಕೊಂಡ್ಬಿಟ್ಟೆ. ಹೆಂಗೆ ಅಂತ ಗೊತ್ತಿಲ್ಲ. ಅದು ಕೇಳಿದಿರಾ, ಶೇರ್ ಯುವರ್ ಚೈಲ್ಡ್ಹುಡ್ ಮೆಮೊರೀಸ್ ಅಂಡ್ ಸಮ್ ಫೋಟೋಸ್. ಗೈಸ್, ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ನಾವು ಟ್ರಾನ್ಸ್ಫರ್ ಆಗ್ತಾ ಬರ್ತಿದ್ವಲ್ಲ, ಒಂದೊಂದು ಊರಲ್ಲಿ ಒಂದೊಂದು ಮೆಮೊರಿ ಇದೆ. ತುಂಬಾ ದೊಡ್ಡ ಮೆಮೊರಿ ಏನಲ್ಲ, ಚಿಕ್ಕ ಮೆಮೊರೀಸ್ ಇದೆ ಅಷ್ಟೇ. ನಾನು ಚೈಲ್ಡ್ಹುಡ್ ಫೋಟೋಸ್ ಕೇಳಿದ್ರೆ ಅದನ್ನ ವಿಡಿಯೋಲಿ ಇಲ್ಲ ಹಾಕ್ತೀನಿ, ಬಟ್ ಸದ್ಯಕ್ಕೆ ಫೋನಲ್ಲೆಲ್ಲ ಇಲ್ಲ, ಹುಡುಕ್ಬಿಟ್ಟು ನಾನು ಹಾಕ್ತೀನಿ. ಭಾಗ್ಯ ಅನ್ನೋರು ಕೇಳಿದಿರಾ, ನಿಮ್ಮ ಡ್ರೀಮ್ ಏನು ಅಕ್ಕ? ನನ್ನ ಡ್ರೀಮು ಆಂಟ್ರಪ್ರನರ್ ಆಗ್ಬೇಕು ಅಂತ ಇಷ್ಟ ನನ್ಗೆ. ದಿಲೀಪ್ 123 ಅನ್ನೋರು ಕೇಳಿದಿರಾ, ಅಕ್ಕ ರಿಪ್ಲೈ ಮಾಡಿ ಅಕ್ಕ ನನ್ನ ಐಡಿಗೆ ಪ್ಲೀಸ್ ರಿಪ್ಲೈ, ನಾನು ಧಾರವಾಡ ಅಕ್ಕ. ಹಾಯ್ ದಿಲೀಪ್ ಅವರೇ, ಚೆನ್ನಾಗಿದ್ದೀರಾ? ಧಾರವಾಡದಿಂದ ನನ್ನ ವಿಡಿಯೋಸ್ ನೋಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ರಂಜು ಮಂಡ್ಯ ಅನ್ನೋರು ಕೇಳಿದಿರಾ, ನಮ್ಮೂರವರು. ಹಾಯ್, ನಾವು ಮಂಡ್ಯದವ್ರೆ. ನೀವು ಯಾವ ವಿಲೇಜ್ ಅಲ್ಲಿ ಇರೋದು ಹೇಳ್ಬೋದಾ ಅಂತ ಕೇಳಿದಿರಾ. ಯಾವ ವಿಲೇಜು ಯಾವ ಏರಿಯಾ ಅಂತ ಹೇಳಕ್ಕಾಗಲ್ಲ, ನಾನು ಸಿಟಿಲೇ ಇರೋದು, ಮಂಡ್ಯ ಸಿಟಿಲೇ ಇರೋದು. ವಿಲೇಜ್ ಯಾವ ಏರಿಯಾ ಅಂತ ಹೇಳಕ್ಕಾಗಲ್ಲ ಗೈಸ್, ಇದು ಸೋಷಿಯಲ್ ಮೀಡಿಯಾ ಅಲ್ವಾ. ನೀವು ಪರ್ಸನಲ್ ಆಗಿ ಸಿಕ್ಕಿದ್ರೆ ಬೇಕಾದ್ರೆ ಹೇಳ್ಬಿಡ್ತೀನಿ. ಗಾಯ್ಸ್, ವಿಡಿಯೋ ತುಂಬಾ ಲೆಂತ್ ಆಗ್ತಿದೆ ಗಾಯ್ಸ್, ನನಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ತುಂಬಾ ಲಾಂಗ್ ವಿಡಿಯೋದಾದ್ರೆ ನೀವು ನೋಡಲ್ಲ, ಬಟ್ ನನ್ನ ಇಂಟೆನ್ಷನ್ ಇಷ್ಟೇ, ಎಲ್ರೂ ಪ್ರಶ್ನೆಗೂ ಆನ್ಸರ್ ಮಾಡ್ಬೇಕು ಅಂತ. ಅದಾದ್ಮೇಲೆ ರಾಜ್ ಪೆದರಾಜ್ ಅನ್ನೋರು ಕೇಳಿದಿರಾ, ನೀವು ಲವ್ ಮಾಡ್ತಿದ್ದೀರಾ, ಮತ್ತೆ ನಿಮ್ ಮದ್ವೆ ಯಾವಾಗ? ನಾನು ಯಾವ ಲವ್ ಮಾಡ್ತಾ ಇಲ್ಲ, ಮದ್ವೆ ಇನ್ನು 5 ವರ್ಷಕ್ಕೆ. ಅರೇಂಜ್ ಮ್ಯಾರೇಜ್ ಆದ್ರೂ ಆಯ್ತೀನಿ, ಇಲ್ಲ ಲವ್ ಮ್ಯಾರೇಜ್ ಆದ್ರೂ ಆಯ್ತೀನಿ, ಹೇಳಕ್ಕಾಗಲ್ಲ. ಕಾವ್ಯಶ್ರೀ 2019 ಅನ್ನೋರು ಕೇಳಿದಿರಾ, ನಿಮ್ ಹೌಸ್ ಎಲ್ಲಿ? ನಮ್ಮ ಹೌಸ್ ಮಂಡ್ಯದಲ್ಲಿದೆ. MR ಪ್ರಶಾಂತ್ ಅನ್ನೋರು ಕೇಳಿದಿರಾ, ಅಕ್ಕ ನಿಮ್ ಯೂಟ್ಯೂಬ್ ಚಾನಲ್ಗೆ ನಾನು ಸಬ್ಸ್ಕ್ರೈಬ್ ಮಾಡಿದೀನಿ. ದೊಡ್ಡ ಥ್ಯಾಂಕ್ ಯು. ಯಾರು ಪ್ರಶಾಂತ್ ಅವರೇ, ತುಂಬಾ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ. ಅಜ್ಜಿ ಜೊತೆ ಪ್ರಾಂಕ್ ಸಖತ್ತಾಗಿತ್ತು ಅಂತ FTBXCH ಅನ್ನೋರು ಕೇಳಿದೀರಾ. ಶಾಂತ ಸೊ ನೀವು ಎಂಜಾಯ್ ಮಾಡಿದೀರಾ ಅನ್ಕೊಂಡಿದೀನಿ. ಮಿಸ್ಟರ್ ಅಭಿಷೇಕ್ ಅವ್ರು ಕೇಳಿದಿರಾ, ನಿಮ್ ಮದ್ವೆ ಯಾವಾಗ? ಅಯ್ಯೋ, ಎಷ್ಟು ಕ್ವಶನ್. ಮದ್ವೆ ಊರು ಅಷ್ಟೇ. ಅದಾದ್ಮೇಲೆ CKM ಗರ್ಲ್, ಚಿಕ್ಕಮಂಗ್ಳೂರ್ ಗರ್ಲ್ ಕೇಳವ್ರೆ, ಅಕ್ಕ ನಿಮ್ ಲವ್ವರ್ ಯಾರು? ನನ್ ಲವ್ವರ್ ಇಲ್ಲ, ನನ್ನ ನಾಣೆಗೂ ಇಲ್ಲ, ನಮ್ಗೆಲ್ಲ ಯಾರು ಬೀಳ್ತಾರೆ? ಸಂಕೇತ್ ಇಡಿಗ ಅನ್ನೋರು ಕೇಳಿದ್ರೆ, ಒನ್ ಟೈಮ್ ಸಾಗರ್ ಕಡೆ ಬನ್ನಿ, ಲವ್ ಫ್ರಮ್ ಸಾಗರ ಗೈಸ್. ನಾನ್ ಸಾಗರಕ್ಕೆ ಹೋಗಿ ಒಂದ್ 10 ವರ್ಷ ಇಲ್ಲ 7 ವರ್ಷ ಆಗಿರ್ಬೋದು. ಸಿಗಂದೂರ್ಗೆ ಹೋಗಿದ್ನಲ್ಲ, ಚೌಡೇಶ್ವರಿ ಹೋಗಿದ್ನಲ್ಲ ಅಲ್ಲ, ಸಿಗಂದೂರ್ ಚೌಡೇಶ್ವರಿಗೆ ಹೋಗಿದ್ದೆ. ಅವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿರ್ಲಿಲ್ಲ, ಏನು ಮಾಡಿರ್ಲಿಲ್ಲ. ಯಾವಾಗ ಅಂತಂದ್ರೆ ನಾನು ಫಸ್ಟ್ PU ಇದ್ದಾಗ ಸಾಗರಾಗ ಹೋಗಿದ್ದು, ಸಿಗಂದೂರ್ಗೆ. ಸೊ ಥ್ಯಾಂಕ್ ಯು ಸಾಗರದಿಂದ ವಿಡಿಯೋ ನೋಡ್ತಿರೋದಕ್ಕೆ ಥ್ಯಾಂಕ್ ಯು ಗೈಸ್. Q&A ವಿಡಿಯೋ ಆಗಿಲ್ಲ, ಮೂವಿ ಆಗ್ಬಿಟ್ಟೈತೆ. 2.5 hours ಶೂಟ್ ಆಗೈತೆ, ನನ್ಗೆ ಗೊತ್ತಿಲ್ದಂಗೆ.
ಸೊ ಎಲ್ಲಾನು ಎಡಿಟ್ ಮಾಡ್ತಾ ಇದೀನಿ, ಆಗ್ತಾನೆ ಇಲ್ಲ. ಬಟ್ ನಾನು ಅಟ್ಲೀಸ್ಟ್ 1 ಅವರ್ಗಾದ್ರೂ ತಂದು ನಿಲ್ಲಿಸ್ತೀನಿ ಅನ್ಕೊಳ್ಳಿ. 1 ಅವರ್ ಯಾರಾದ್ರೂ ನೋಡ್ತಾರ ವಿಡಿಯೋ? ಸೊ ಯಾರು ನೋಡಲ್ಲ. ಅದಕ್ಕೆ ನಾನು ಏನ್ ಮಾಡ್ತಾ ಇದೀನಿ ಅಂತಂದ್ರೆ ಎಲ್ರೂ ಕ್ವಶನ್ಗೂ ಆನೆಸ್ಟ್ ಆಗಿ ಲಾಯಲ್ ಆಗಿ ಆನ್ಸರ್ ಮಾಡಿದೀನಿ. ಬಟ್ ಖುಷಿ ಆಗ್ತಿದೆ ನಾನು ಆನೆಸ್ಟ್ ಆಗಿ ಲಾಯಲ್ ಆಗಿ ಇದ್ದೀನಿ ಅಂತ ನನ್ನ ಫಾಲೋವರ್ಸ್ಗೆ. ಬಟ್ ಆಕ್ಚುಲಿ ಆಲ್ಟರ್ನೇಟಿವ್ ಆಗಿ ಏನ್ ಮಾಡ್ತಾ ಇದೀನಿ ಅಂತಂದ್ರೆ, ಇವತ್ತು ಈ ಸಂಜೆ ಒಂದ್ ವಿಡಿಯೋ ಬರುತ್ತೆ, ನಾಳೆ ಬೆಳಿಗ್ಗೆ ಒಂದ್ ವಿಡಿಯೋ ಬರುತ್ತೆ, ನಾಳೆ ಸಂಜೆ ಒಂದ್ ವಿಡಿಯೋ ಬರುತ್ತೆ. ನಾಳೆ ಸಂಜೆ ವಿಡಿಯೋಲಿ ಏನೇನ್ ಹೇಳಿದೀನಿ ಅಂತಂದ್ರೆ, ನಾನು ಏನ್ ಕೆಲಸ ಮಾಡ್ತೀನಿ, ಎಷ್ಟು ವರ್ಕ್ ಮಾಡ್ತೀನಿ, ಮತ್ತೆ ಸ್ಯಾಲ್ರಿ ಎಷ್ಟು, ಮೇನ್ ಆಗಿ ಅದನ್ನೇ ಕೇಳ್ತಾ ಇದ್ರಿ, ಅದನ್ನೆಲ್ಲ ಹೇಳಾಕ್ಬಿಟ್ಟಿದೀನಿ. ನಾಳೆ ಸಂಜೆ ವಿಡಿಯೋಲಿ ಅದು ಬರುತ್ತೆ. ಸೊ ಎಲ್ಲಾನು ಕಲಸಿ ಮೆಣಸಿಕಾಯಿ ಮಾಡೋದ್ಕಿಂತ ಈ ತರ ಬಿಟ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ನಾನ್ ನಿಮ್ಗೆ ಆನೆಸ್ಟ್ ಆಗಿದ್ದೀನಿ ಗೈಸ್.